ನಮಸ್ತೆ ಕರುನಾಡು, ನಾನು ನಿಮ್ಮ ಕರುನಾಡ ಪಟ್ಟಿ ಕನ್ನಡಿಗ. ಇವತ್ತಿನ ವಿಡಿಯೋ ಏನೆಂದರೆ, ನಾವು ನಮ್ಮೂರಿಗೆ ಹೋಗ್ತಿದ್ದೀವಿ. ನಮ್ಮೂರಿಗೆ ಗೊತ್ತಲ್ಲ, ಹಾಸನ ಅನ್ನೋದು ಒಂದು ಸುಮಧುರವಾದ ತಾಣ ಗುರು. ನೈಟು ಬೆಂಗಳೂರು ಬಿಡ್ತಿದ್ದೀವಿ, ಮನೆ ಜವಾಬ್ದಾರಿ. ನಮ್ಮ ಊರು ಗುರು. ಇದು ಹೆಂಗಿದೆ ನೋಡು, ಜೋಗ ಜಲಪಾತ. ನಮ್ಮೂರು ಚಿಕ್ಕದಾದ್ರೂ ನಮ್ಮೂರು ಕೆರೆ ಮಾತ್ರ ಮಸ್ತಾಗಿದೆ ಗುರು. ನಮ್ಮ ಹೊಲಗಳು, ನಮ್ಮನೆ ಹೊಲಗಳಲ್ಲ, ನಾವು ಮಾಡಿರೋ ಹೊಲಗಳು ನೋಡು ಗುರು. ಮಳೆ ಬಂದು ಅರ್ಧ ಬೆಳೆ ಓಕೆ ಆಗಿದೆ, ಇನ್ನು ಅರ್ಧ ಬೆಳೆ ನಾಶವಾಗಿದೆ. ಹಾಗೆ ಹುಯ್ಯೋಕ್ಕೆಲ್ಲ ಉತ್ತಿದ್ದೀವಿ, ಹಾಗೆ ಹುಯ್ಯಬೇಕು. ಎಲ್ಲ ಪಾಳು ಬಿದ್ದಿದೆ, ಮಳೆ ಹುಯ್ದು ಎಲ್ಲ ಕೊಳ್ತಿ ನಾರಿದೆ. ನೋಡಿ ನಮ್ಮೂರು ಕೆರೆ ಹೆಂಗಿದೆ, ಸಮುದ್ರ ಊರು. ನಮ್ಮೂರು ಪುಟಾಣಿ ಊರು, ಆದರೆ ಕೆರೆ ಮಾತ್ರ ಸಮುದ್ರ. ಅದರದಲ್ಲಿ ಅರ್ಧ ಒತ್ತುವರಿನೇ ಮಾಡ್ಬಿಟ್ಟಿದ್ದಾರೆ ಎಲ್ಲ. ನಾವು ಕೂಡ ನಾವೇನು ಸಾಚಗಳಲ್ಲ. ನಮ್ಮೂರು ನಮಗೆ ಸೂಪರ್ ಗುರು. ಯಾವ ಸಿಟಿ ಆದ್ರೇನು ಏನಾದ್ರೇನು ಗುರು, ಸಿಟಿನೇ, ಹಳ್ಳಿನೇ. ಹಳ್ಳಿಯ ಸುಮಧುರ ತಾಣ ನೋಡಲು ಎರಡು ಕಣ್ಣುಗಳು ಸಾಲಲ್ಲ. ಹಳ್ಳಿಲಿ ಕಷ್ಟಪಡಬೇಕು, ಸಿಟಿಲೂ ಕಷ್ಟಪಡಬೇಕು. ಸಿಟಿಲಿ ಒಳ್ಳೆ ಓದಿರೋರು ಮಾತ್ರ ಸಿಟಿಲಿ ಇರೋಕ್ಕೆ ಅವಶ್ಯಕತೆ. ಓದಿಲ್ಲದೆ ಇರೋರೆಲ್ಲ ನಮ್ಮನೆಯ ಮಹಾಲಕ್ಷ್ಮಿಗಳು. ನೋಡಿ ಇವರು ಹೆಂಗಿದೆ, ಮಳೆ ಹುಯ್ದು ಎಲ್ಲ ಸೆತ್ತಾಗಿತ್ತೆಲ್ಲ ಬೆಳ್ಕೊಂಡಿವೆ. ನೋಡ್ತಿದೆ ನಮ್ಮನೆ ಮಹಾಲಕ್ಷ್ಮಿಗಳು ಎರಡು. ಬಡವರು ಮನೆಯ ಶುಂಠಿ ನೋಡು ಗುರು ಹೆಂಗಿದೆ, ಮಸ್ತಾಗಿರಲಿಲ್ಲ ಅಂದರೂ ಸುಮಾರಾಗಂತೂ ಇದೆ. ಬೆಂಕಿ ರೋಗ ಹೊಡೆದಿದೆ, ಔಷಧಿ ಹೊಡಿಬೇಕು. ಅದಕ್ಕೆ ಫೋಟೋ ತೆಗಿತಾ ಇದ್ದೀನಿ. ನೋಡೋಣ ಯಾವ ಔಷಧಿ ತಂದು ಹೆಂಗೆ ಹೊಡೆಯೋಣ ನೋಡೋಣ. ನೆಕ್ಸ್ಟ್ ಬರೋದಕ್ಕೆ ಬೆಂಗಳೂರಿಂದ ಊರಿಗೆ ಬರೋದಕ್ಕೆ ಆ ಥರ ಆಗಿರುತ್ತೆ ಶುಂಠಿ. ಇದೆ ಕೊಳವೆ ರೋಗ, ಬೆಂಕಿ ರೋಗ, ಡೆವಲಪ್ಮೆಂಟು, ಗೆಡ್ಡೆ ಹಳ್ಳಕ್ಕೆ ಎಲ್ಲ ತಂದು ಸ್ಪ್ರೇ ಮಾಡ್ತಾ ಇದ್ದೀವಿ. ಸ್ಪ್ರೇ ಮಾಡೋದಕ್ಕೆ ಹಣ ಬಿದ್ದೋಯ್ತು ಗುರು. ಅಪರೂಪಕ್ಕೆ ಕೆಲಸ ಮಾಡಿದ್ರೆ ಹಿಂಗೆ ಆಗೋದು. ಆದರೆ ಹಳ್ಳಿಯರು ಡೈಲಿ ಮಾಡಬೇಕಲ್ಲ. ನಾವು ಒಂದು ದಿವ್ಸ ಮಾಡೋದಕ್ಕೆ ಇಷ್ಟೊಂದು ಕುರ್ದೋಯ್ತೀವಲ್ಲ. ಪಾಪ ಅಪ್ಪ ಅಮ್ಮದಿರೆಲ್ಲ ಡೈಲಿ ಮಾಡ್ತಾರೆ, ಅವ್ರಿಗೆ ಹಿಂಗಾಗಬೇಕು. ಹೇಳೋದು ಅಷ್ಟೇ ಗುರು, ಸುಲಭ. ಸಾಧಕರು, ನಿಜವಾದ ಸಾಧಕರು ಹಳ್ಳಿ ದುಡಿಯೋ ರೈತರು. ಸಿನಿಮಾದವ್ರೇನೆಲ್ಲ ಮಾಡ್ತಾರೆ. ಕೊಳವೆ ರೋಗ ನೋಡು ಗುರು, ಇದು ಎಲ್ಲ ಹೆಂಗೆ ಹೊಡೆದ್ಬಿಟ್ಟಿದೆ ನೋಡಿದ್ರೆ ಹೊಟ್ಟೆ ಬರುತ್ತೆ. ಕೊಳವೆ ರೋಗಕ್ಕೆ ಔಷಧಿ. ಆದರೂ ಏನೋ ಒಂದು ಮಾಡಲೇಬೇಕಲ್ಲ ಗುರು. ನಮಗೆ ದೊಡ್ಡದಾಗಿ ಬೆಳೆದು ಏನೋ ಸಾಧನೆ ಮಾಡಬೇಕು ಅಂತಲ್ಲ, ಇರೋ ಜೀವನ ನೆಮ್ಮದಿಯಾಗಿರಬೇಕು ಅನ್ನೋಷ್ಟು ಆಸೆ. ಮಾಡೇ ಮಾಡ್ತೀನಿ ಗುರು. ಹತ್ತಲ್ದ ಹೋದರೂ ಒಂದಾರ ಮಾಡೇ ಮಾಡ್ತೀನಿ. ಆ ಥರ ಕನಸಿರ್ಬೇಕು ನಮಗೆ. ರಾಜ ಆಗಬೇಕು ಅಂತ ಆಸೆ ಇಲ್ಲ, ಅದು ಸೇವಕನ ಆಗಬೇಕು ಅಂತ ಯಾವತ್ತೂ ಆಸೆ ಪಡಬಾರ್ದು. ನಮಗೆ ನಾವೇ ರಾಜರು. ಹಳ್ಳಿಲಿದ್ದರೆ, ಸಿಟಿಲಿದ್ದರೆ ನಮಗೆ ನಾವೇ ಸೇವಕರು. ಯಾಕೆಂದರೆ ಅವ್ನು ಎಷ್ಟೇ ಲಕ್ಷ ಸಂಬಳ ತಗೊಂಡ್ರು ಅವ್ನು ಇನ್ನೊಬ್ಬನ ಕೆಳಗೆ ಕೆಲಸ ಮಾಡೋನು ಸೇವಕನೇ. ನಮ್ಮ ಹಳ್ಳಿನೇ, ಸಿಟಿನೇ. ಹಳ್ಳಿ ಯಾವತ್ತಿದ್ರೂ ಚಂದನೇ ಗುರು. ಸಿಟಿ ವಸ್ಟ್. ದುಡ್ಡಿರೋನು ಮಾತ್ರ ಬೆಸ್ಟು ಸಿಟಿ. ನಮಗೆ ನಮ್ಮ ಹಳ್ಳಿ ಚಂದ ಗುರು. ಅಲ್ಲಿ ಕೆಲಸ ಮಾಡ್ಕೊಂಡು ಹೆಂಗೆ ಆರಾಮಾಗಿರ್ಬೋದು. ಕೈ ಕೆಸರಾದರೆ ಬಾಯಿ ಮೊಸರಿಲ್ಲಿ ಅಂತ ಈ ಥರ ಇದೆ ಶುಂಠಿ. ನೆಕ್ಸ್ಟ್ ಬರೋದಕ್ಕೆ ಹೆಂಗಿರುತ್ತೆ ನೋಡೋಣ. ರೋಗ ಕಂಟ್ರೋಲ್ ಆಗುತ್ತೋ ಆಗಲ್ವೋ ಎಲ್ಲ ಒಂದು ಸತಿ ನೆಕ್ಸ್ಟ್ ಬರೋದಕ್ಕೆ ನೋಡೋಣ. ಕಂಟ್ರೋಲ್ ಆದರೆ ಒಳ್ಳೇದು. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತೀನಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ.